ರಿಸಲ್ಟ್ ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಏನು ಮಾರ್ಕ್ಸ್ ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಹೇಳ್ಬಿಟ್ಟು ರಿಸಲ್ಟ್ ರಿಸಲ್ಟ್ ಇಂಪಾರ್ಟೆಂಟ್ ನಿಮ್ದು ಮತ್ತೆ ಎಕ್ಸಾಮ್ ಬರೆಯೋದು ಅದು ಇಂಪಾರ್ಟೆಂಟ್ ಕರೆಕ್ಟ್ ಇಂಪಾರ್ಟೆಂಟ್ ಓದೋದು 10 ವರ್ಷ ಓದಿರಲ್ಲ ಮತ್ತೆ ಅಲ್ಲ ಈ ದಿವಸ ನೋಡ 9 ವರ್ಷ ಓದಿರಪ್ಪ ಆದ ವರ್ಷ ನಿಮ್ಗೆ ಏನಾದ್ರು ಕೇಳ್ತಿದ್ರೆ ಅಂದ್ರೆ ಹಿಂಗ ಓದ್ರಿ ಇಷ್ಟೊಂದನ ಇಲ್ಲ ಅಂತ ಹೇಳ್ತಿದ್ರ ಇಲ್ಲ ಈ ವರ್ಷ ಯಾಕೆ ಹೇಳ್ತಾರ ಹೈಸ್ಕೂಲ್ ಬಿಟ್ಟು ಹೊಂಟ್ರಿ ಅಂತಾನ ಮತ್ತ ಹೈಸ್ಕೂಲ್ ಬಿಟ್ಟು ಹೊಂಟ್ರಿ ಸ್ವಲ್ಪ ಜಾಸ್ತಿ ಓದಿ ಹೋಗ್ರಿ ಅಂತನ ಇಲ್ಲಲ್ಲ ಎಷ್ಟು ಏಜ್ ನಿಮಗೆ ವಯಸ್ಸು ಅದನ್ನೇ ಎಲ್ಲರೂ 15-16 ವರ್ಷ ಟೀನೇಜ್ ಅಂತ ಕೇಳಿದ್ರಿ ವರ್ಡ ಟೀನೇಜ್ ಅಂದ್ರೆ ಏನ 13 ರಿಂದ 19 ಹೌದಲ್ಲ 13 14 ಟಿ ಅಂದ್ರೆ ಅದೆಲ್ಲ ಟೀನೇಜ್ ಅಂದಂಗ ಹೌದಾ 19 ತನ ಟೀನೇಜ್ ನಾಗ ಏನಾಗ್ತಿರ್ತೈತಿ ಬದಲಾವಣೆಗಳು ನಮ್ಮಲ್ಲಿ ಅಂದ್ರೆ ನಾವೇನು ವೈಯಕ್ತಿಕವಾಗಿ ಬೆಳೆದಿರ್ತೀವಲ್ಲ ಮೊದಲಿಂದ ಹೌದಲ್ಲ ಬೆಳೆದಿರ್ತೀವಿ ಭಾಳ ತಂದೆ ತಾಯಿ ಆಶೀರ್ವಾದ ಅವ್ರ ಪೋಷಣೆನೋ ಹೌದಾ ಬೆಳೆದಿರ್ತೀವಿ ಆದ್ರೆ ಬುದ್ಧಿ ಭಾಳ ಕಡಿಮೆ ಬೆಳೆದಿರ್ತೈತಿ ಆ ವರ್ಷನಾಗ 6 ವರ್ಷ ಯಾಕಂತಂದ್ರೆ ಆ ಒಂದು 6 ವರ್ಷನಾಗ ರೀ ಸಮಾಜಕ್ಕಿಂತ ಜಾಸ್ತಿ ವೈಯಕ್ತಿಕವಾಗಿ ಭಾಳ ಯೋಚನೆ ಮಾಡ್ತೀವಿ ನಾವು ನಾ ಹಂಗಿರ್ಬೇಕು ಹಿಂಗಿರ್ಬೇಕಂತೇಳಿ ಯಾರೂ ಸಮಾಜದ ಬಗ್ಗೆ ಯೋಚನೆ ಮಾಡಂಗಿಲ್ಲ ಆದ್ರೆ ಈ ಟೀನೇಜ್ ಒಳಗೆ ಮಿಡಲ್ ಏಜ್ ಯಾವ್ದು ಅಂತಂದ್ರೆ SSLC ಮಿಡಲ್ ಅದು ಆ ಕಾಡ್ 3 ವರ್ಷ ಈ ಕಾಡ್ 3 ವರ್ಷ ಹೌದಿಲ್ಲ ಆ ಮಿಡಲ್ದಾಗ ಏನಾಗೈತೆ ಅಂದ್ರೆ ನಮ್ಮ ಮನಸ್ಸು ಭಾಳ ಚಂಚಲ ಇರ್ತೈತಿ ಅದಕ್ಕೆ ಎಲ್ಲಾರನು ಈಗ ನೋಡ್ಲ ಕೂಡಿ ಹಾಕಿದಂಗೆ ಮಾಡಿವಲ್ಲ ನೀವು ಮತ್ತೆ ಕೂಡಿ ಹಾಕಿವಲ್ಲ ನಿಮಗೆ ಕೂಡಿ ಹೇಗೆ ಹಾಕಿವ ಅಂತಂದ್ರೆ ಮುಂದಿನ 3 ವರ್ಷ ಇದ್ದ ಟೀನೇಜ್ ಒಳಗೆ ಭಾಳ ಚಂಚಲತೆಯಿಂದ ಇರಬಾರ್ದಂತ ಆ 3 ವರ್ಷನೂ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ನಾವೇನು ನಿಂತೀವಲ್ಲ ಇಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಬುದ್ಧಿಯಲ್ಲಿ ಇದ್ದೀವಿ ಒಳ್ಳೆ ಒಳ್ಳೆ ವ್ಯಕ್ತಿಗಳದಾರ ಹೌದಲ್ಲ ಒಳ್ಳೆ ವ್ಯಕ್ತಿತ್ವ ಪಡ್ಕೊಂಡವ್ರದ ಹಂಗಾಗ್ಲಿಕ್ಕೆ ಇದೊಂದು ಆಧಾರ ಅಂತ ಹೇಳಿ ನೀವು ಹೇಳಿದ್ರಲ್ಲ ಓದೋದು ಇಂಪಾರ್ಟೆಂಟ್ ಹೌದಾ ಎಲ್ಲಕ್ಕಿಂತ ಹೆಚ್ಚು ಉಣ್ಣೋದು ಇಂಪಾರ್ಟೆಂಟ್ ತಿನ್ಬೇಕು ಸರಿಯಾಗಿ ಸರಿಯಾಗಿ ತಿಂದ್ರೆ ಸರಿಯಾಗಿ ನಿದ್ದೆ ಮಾಡ್ಬೇಕು ಎರಡೂ ಸರಿ ಆತಂದ್ರೆ ಅಷ್ಟೇ ಹೆಲ್ತ್ ಚಲೋ ಇರ್ತೈತಿ ಅವಾಗ ಮಾತ್ರ ಸರಿಯಾಗಿ ಓದ್ತೀರಿ ಸುಮ್ಮನೆ ಹಂಗೆ ನಾನು ನಿದ್ದಿಗೆ ಓದ್ತೀನಿ ನಾನು ಏನೂ ತಿನ್ಲಾರ್ದು ಓದ್ತೀನಿ ಅಂತಲ್ಲ ಆಮೇಲೆ ಒಂದು ಏನು ತಿಳ್ಕೊಬೇಕಂತಂದ್ರೆ ಈಗ ಒಂದೊಂದು ರಿಸಲ್ಟ್ ಬರ್ತೈತೆ ಹೌದಾ IAS ರಿಸಲ್ಟ್ ಬಂತು ಇತ್ತೀಚೆಗೆ ಫಸ್ಟ್ ರ್ಯಾಂಕ್ ಬಂದರು ಫಸ್ಟ್ ರ್ಯಾಂಕ್ ಬಂದಾಗ ಹೋಗಿ ಕೇಳ್ತೀರಿ ನೀ ಎಷ್ಟು ತಾಸು ಓದ್ತಿದ್ದೆ ಅಂತ ಕೇಳಿ ಅವ್ರು ಹೇಳ್ತಾನೆ ಒಬ್ಬೊಬ್ಬ ನಾ 14 ತಾಸು ಓದ್ತಿದ್ದೆ ಇನ್ನೊಬ್ರು ಹೇಳ್ತಾರೆ ನಾ 8 ತಾಸು ಓದ್ತಿದ್ದೆ ಇನ್ನೊಬ್ರು ಹೇಳ್ತಾರೆ 2 ತಾಸು ಓದ್ತಿದ್ದೆ ಅಂತ ಹೇಳಿ ಅರ್ಥ ಆಗೈತಿ ಎಲ್ಲರೂ ಹೇಳ್ತಾರೆ ಎಷ್ಟೆಷ್ಟು ತಾಸು ಓದ್ತು ಅಂತೇಳಿ ನಿಮ್ಮನ್ನು ಕೇಳ್ತಾರೆ ಇದ್ದಿಲ್ಲ ನೀವು ಈ ಏನೋ ಈ ಹೈಸ್ಕೂಲಿಗೆ ಅಥವಾ ಈ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದ್ರೆ ಇದರಲ್ಲಿ ಯಾರಾದರೂ ಬರ್ಬೋದಲ್ಲ ಎಲ್ಲರೂ ಬರ್ಲಿಕ್ಕೂ ಸಾಮರ್ಥ್ಯ ಐತಿ ಕೇಳ್ತಾರೆ ಅವಾಗ ಹೇಳ್ತೀರಿ ನೀವು ನಾ 14 ತಾಸು ಓದ್ತೀನಿ ಅಂತ ಹೇಳಿ ನಾವು 2 ತಾಸು ಓದ್ತೀವಿ ಅನ್ನೋದು ಮ್ಯಾಟ್ರ್ ಆಗಂಗಿಲ್ಲ ಅವತ್ತಿನ ದಿನ ಎಷ್ಟು ತಿಳ್ಕೊತೀವಿ ಅನ್ನೋದು ಮ್ಯಾಟ್ರ್ ಆಗ್ತೈತಿ ಹೌದಲ್ಲ ನೀವು 1 ತಾಸು ಓದ್ರಿ ಸರಿಯಾಗಿ ಓದ್ರಿ ಅದಕ್ಕೆ ಹೇಳ್ತೀವಿ ನಾವು ಎಫೆಕ್ಟಿವ್ನೆಸ್ ಅಂತೇಳಿ ಪರಿಣಾಮಕಾರಿಯಾಗಿ ಓದ್ಬೇಕು ನಾವು ಮೊದಲೆಲ್ಲ ಓದ್ಕೊಂತ ಬಂದೀವಿ ಈಗ ಕೊನೆಗೆ ಬಂದಾಗ ಏನು ಮಾಡ್ತಿರ್ತೀವಿ ಗ್ಲಾನ್ಸ್ ಮಾಡ್ತಿರ್ತೀವಿ ಗ್ಲಾನ್ಸ್ ಅಂದ್ರೆ ಜಸ್ಟ್ ನೋಡ್ಕೊಂತ ಹೋಗೋದು ಹಂಗ ಮಾಡತ್ತಿರಲ್ಲ ಮತ್ತೊಂದ್ಸಲ ಏನಾದ್ರು ತಿಳಿದಂಗೆ ಆಗತ್ತಿರ್ತೇವೆ ಹೌದಾ ನಮ್ಮ ಮೈಂಡ್ ಹೆಂಗಿರ್ತೈತಿ ಈಗ ಅಂದ್ರೆ ಈಗ ಕನ್ನಡ ಎಕ್ಸಾಮ್ ಐತೆ ಹೌದಾ 18ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಐತೆ ಆದ್ರೆ ಫಸ್ಟ್ ಲ್ಯಾಂಗ್ವೇಜ್ ಬಗ್ಗೆ ಯೋಚನೆ ಮಾಡ್ತಿರಂಗಿಲ್ಲ ನಿಮ್ಮ ಬುಕ್ ಮುಂದಿದ್ದಾಗ ಕನ್ನಡ ಇರ್ತೈತಿ ಆದ್ರೆ ಏನು ಯೋಚನೆ ಮಾಡ್ತೈತೆ ಅಂದ್ರೆ 23ಕ್ಕೆ ಸೈನ್ಸ್ ಐತಿ ಅದ್ರ ಬಗ್ಗೆ ಯೋಚನೆ ಮಾಡ್ತೈತಿ ಹೌದಲ್ಲ 4 ದಿವಸ ಸುಟ್ಟಿ ಐತಿ ಆದ್ರೂ 23ನೇ ತಾರೀಕು ಸೈನ್ಸ್ ಬಗ್ಗೆನೇ ಯೋಚನೆ ಮಾಡ್ತೈತಿ ಯಾಕಂದ್ರೆ ನಮ್ಮ ಮೈಂಡ್ ಹಂಗೈತಿ ಅದಕ್ಕೆ ನಾ ಹೇಳ್ತಿದ್ದೆ ಟೀನೇಜ್ ಓಕೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕಲ್ಲ ನಾವು ಈಗ ಸದ್ಯ ನೀವು ನೋಡ್ರಿ ನಾನು ಹೇಳ್ತೀನಿ ಈಗ ಯಾವುದೋ ಒಂದು ಕ್ವಶನ್ ಕೇಳ್ತೀನಿ ಕನ್ನಡದಲ್ಲಿ ತಿಳ್ಕೊಡಿ ಈಗ ಏನು ಪ್ರಬಂಧದಲ್ಲಿ ಬಹಳಷ್ಟು ಮೊನ್ನೆ ನಾನು ಯಾವುದೋ ಸ್ಕೂಲ್ಗೆ ಹೋದಾಗ ಕೇಳ್ತಾ ಇದ್ದೆ ಪ್ರಬಂಧ ಯಾವ ಅಂದ್ರೆ ಈ ಕನ್ನಡ ಭಾಷೆ ಬಗ್ಗೆ ಬರ್ತೈತಿ ಮೊದಲ ಕನ್ನಡ ಭಾಷೆ ಅಂತ ಇರ್ಬೋದು ಅಥವಾ ರಾಷ್ಟ್ರೀಯ ಹಬ್ಬಗಳಂತ ಇರ್ಬೋದು ಹೌದಾ ನಾ ಕೇಳತ್ತಿದ್ದೆ ಅವ್ರು ಏನು ಹೇಳೋದಂದ್ರೆ ಏನು ಓದ್ತಾರಲ್ಲ ಅದನ್ನಷ್ಟೇ ಹೇಳ್ತಾರೆ ಅವ್ರು ಏನು ಓದೋದ್ರೆ ಅದನ್ನಷ್ಟೇ ಹೇಳ್ತಾರೆ ಅದ್ರ ಮಾರ್ಕ್ಸ್ ಅದಷ್ಟೇ ಬರೋದು ಸಿಗ್ತಾವ ಸಿಗಂಗಿಲ್ಲ ಒಂದು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಲ್ಲ ಸ್ವಲ್ಪ ಏನಾದರೂ ಎಲ್ಲರೂ ಅವಲಕ್ಕಿ ಮಾಡ್ತಾರೆ ಮನೆಯೊಳಗೆ ಆದರೂ ಅವಲಕ್ಕಿ ಅವ್ರವ್ರ ಕೈ ರುಚಿನೇ ಬೇರೆ ಅಲ್ಲ ಯಾಕೆ ಅವ್ರು ಏನಾದ್ರು ಎಕ್ಸ್ಟ್ರಾ ಹಾಕಿರ್ಬೋದಲ್ಲ
ಮತ್ತು ನಮ್ಮ ತಂದೆ ತಾಯಿಗಳು ಮಾಡಿದ ಹೆಂಗಿರ್ತೈತಿ, ಪ್ರೀತಿ ಎಷ್ಟು ಆಗಿರ್ತದೆ ಅದಕ್ಕೆ ಭಾಳ ರುಚಿ ಇರ್ತೈತಿಲ್ಲ. ಹಂಗೆ ನಿಮ್ಮದು ಆನ್ಸರ್ ಪೇಪರ್ ಎಕ್ಸ್ಟ್ರಾ ಇರಬೇಕು. ಅವ್ರು ಯಾರು ಚೆಕ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ, ನಾವಂತೂ ಯಾರು ಚೆಕ್ ಮಾಡಂಗಿಲ್ಲ, ನೀವು ಚೆಕ್ ಮಾಡಂಗಿಲ್ಲ, ಮಾಡ್ತೀರಿ ಮತ್ತೆ. ಆದ್ರೆ ನೀವು ಬರೆದಂಥ ಆನ್ಸರ್ ಹೆಂಗಿರ್ಬೇಕಂತಂದ್ರೆ ಅವರು ಮುಂದೆ ಹಿಂಗೆ ಚೆಕ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು, ಎಷ್ಟು ಚೆನ್ನಾಗಿ ಬರೋದ ನೋಡ್ಬೇಕು, ಯಾರು ನಾವು ನೋಡ್ಬೇಕು ಅಂತ ಅನ್ಕೋಬೇಕು ಅವರು. ಅರ್ಥ ಆಗತೈತಿ? ಹಂಗೆ ನೀವು ತಿಳ್ಕೋಬೇಕು. ಅದಕ್ಕೆ ನಮ್ಮ ಮೈಂಡ್ ಇರ್ತೈತಿ ಕನ್ನಡ ಇರ್ಬೇಕಂದ್ರೆ ಸೈನ್ಸ್ ಇರ್ಬೇಕಂದ್ರೆ ಮ್ಯಾಥ್ಸ್ ಇದ್ದಾಗ ಇಂಗ್ಲೀಷ್ ನೆನಪಾಗ್ತೈತಿ ಒಂದೊಂದ್ಸರಿ. ಇದು ಕಾಮನ್, ನನಗೂ ಹಂಗ ಆಗ್ತೈತಿ, ಇವ್ರಿಗೂ ಹಂಗ ಆಗ್ತೈತಿ, ಎಲ್ಲರಿಗೂ ಹಂಗ ಆಗ್ತೈತಿ. ಯಾಕಂದ್ರೆ ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಅಂದ್ರೆ ಮನುಷ್ಯನ ಸಾಧಾರಣ ಗುಣ, ಅದೊಂದು ಲಕ್ಷಣ, ಅದೊಂದು ಎಲ್ಲ ಮನುಷ್ಯನಿಗೂ ಆಗ್ತೈತಿ. ಇವನ್ ನೀವು ಹಿಂದಿನ IAS ಓದ್ತೀನಿ ಅಂತ ಹೇಳ್ತಿರಲ್ಲ, IAS ಓದ್ಬೇಕಾದ್ರೆ ಜಿಯೋಗ್ರಫಿ ಓದ್ಬೇಕಾದ್ರೆ ಪೊಲಿಟಿಕಲ್ ಸೈನ್ಸ್ ನೆನಪಾಗ್ತೈತಿ. ಪೊಲಿಟಿಕಲ್ ಸೈನ್ಸ್ ಓದ್ಬೇಕಂದ್ರೆ ಯಾವುದೋ ಒಂದು ಮೆಂಟಲ್ ಎಬಿಲಿಟಿ ನೆನಪಾಗ್ತೈತಿ. ಹಂಗೆ ಜೀವನದಾಗ ಇವನ್ ನೀವು ಎಲ್ಲಾನು ಆಗ್ತೀರಿ. ನಮ್ಮ ತರ ಏನೋ ತಹಸೀಲ್ದಾರ್ ಆಗ್ತಿರೋ, PS ಆಗ್ತಿರೋ, ಟೀಚರ್ ಆಗ್ತಿರೋ, ಒಬ್ಬ ಒಳ್ಳೆ ರೈತ ಆಗ್ತಿರಿ, ಏನೋ ಒಂದು ಆಗ್ತಿರಿ. ಅವಾಗೂ ಯೋಚನೆಗಳು ಬರ್ತಾವೆ, ನಾ ಏನು ಕೆಲಸ ಮಾಡ್ತಿರ್ತಲ್ಲ ಅದನ್ನ ಬಿಟ್ಟು ಬೇರೆ ಯೋಚನೆಗಳು ಬರ್ತಾವೆ. ಆದರೂ ನಾವು ನೆಮ್ಮದಿಯಿಂದ ಇರಬೇಕು. ಈಗ ನಿಮ್ದು ವಿದ್ಯಾರ್ಥಿ ಜೀವನ ಐತಿ, ಅದು ಏನಂದ್ರೆ 18ನೇ ತಾರೀಕಿಂದ ಏಪ್ರಿಲ್ 2ವರೆಗೂ ಒಂಥರ ಇಲ್ಲಿವರೆಗೆ ಏನು ತಪಸ್ಸು ಮಾಡಿದ್ನಲ್ಲ ಅದ್ರ ಪ್ರತಿಫಲ ಸಿಗ್ಬೇಕಾಗಿತ್ತು. ಹೌದು, ನೀವೇ 10 ವರ್ಷ ಓದಿನ ಅಂತೇಳಿ 10 ವರ್ಷ ಓದಿರಿ. ಅದ್ರ 10 ವರ್ಷ ನಾ ಹೇಳ್ತೀನಿ, ಇಂಗ್ಲೀಷಲ್ಲಿ ಒಂದಿದೆ, ನಾವು ಹೇಳ್ತೀವಿ ಒಬ್ಬರದ್ದು ಐತಂದ್ರೆ ಎನರ್ಜಿ ಅದು, ಹೌದಾ? ನಂದು ಎನರ್ಜಿ, ನಾವೆಲ್ಲರೂ ಸೇರಿದ್ವಿ ಅಂದ್ರೆ ಸಿನರ್ಜಿ ಅಂತ ಕರೀತಾರೆ. ಗೊತ್ತೈತೆ? ಪಾಸಿಟಿವ್ ವರ್ಡ್ ಅದು. ಎನರ್ಜಿನಿಂದ ಒಂದೊಂದ್ಸರಿ ಸಾಧ್ಯ ಆಗಂಗಿಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗೊತ್ತಿಲ್ಲ. ನಿಮ್ದ ಒಗ್ಗಟ್ಟು ಏನಂದ್ರೆ 10 ವರ್ಷ ಓದಿರಲ್ಲ, 10 ವರ್ಷ ಸರಿಯಾಗೈತಿದ್ರು, ಬರೀ ಎನರ್ಜಿಯಾಗಿ ಉಳಿದಿಲ್ಲ, ಅದು ಸಿನರ್ಜಿಯಾಗಿ ಉಳಿದಿಲ್ಲ. ಎಕ್ಸ್ಟ್ರಾ ಎನರ್ಜಿ ಐತಿ, ಎಡಿಷನಲ್ ಎನರ್ಜಿ ಐತಿ. ಅದು ಹೆಂಗಂತಂದ್ರೆ ಕನ್ನಡದಲ್ಲಿ ಪ್ರಚ್ಛನ್ನ ಶಕ್ತಿ ಅಂತಾರ, ಅಥವಾ ಇಂಗ್ಲೀಷಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ. ಹೌದು, ಪೊಟೆನ್ಷಿಯಲಿಟಿ ಐತಿ ನಮ್ಮಲ್ಲಿ. ಆದ್ರೆ ನಾವು ಏನು ಯೋಚನೆ ಮಾಡತ್ತೀವಿ ಅಂತಂದ್ರೆ ಕನ್ನಡ ಎಕ್ಸಾಮ್, ಹೌದಾ, 100 ಮಾರ್ಕ್ಸಿಗೆ ಬರ್ತೈತಿ. ಆದ್ರೆ ಯಾವುದಾದ್ರೂ ಒಂದು ಓದಿಲ್ದ ನೆನಪಾಗ್ಲಿಲ್ಲ ಅಂದ್ರೆ ಹೆಂಗ? ನಾ ಎಲ್ಲ ಓದೀನಿ, ಬಂತು ಆ ಕ್ವಶನ್ ಬಂತು, ನನಗೆ ಗೊತ್ತಿತ್ತು ಈ ಪಾಠದ ಬಗ್ಗೆ, ಈ ಸಂದರ್ಭದ ಬಗ್ಗೆ ಗೊತ್ತಿತ್ತು, ನನಗೆ ಈ ಕವಿ ಪರಿಚಯನೂ ಗೊತ್ತಿತ್ತು, ನನಗೆ ಲೇಖಕರ ಪರಿಚಯ ಗೊತ್ತಿತ್ತು. ಆದ್ರೆ ಒಂದು ಯಾವುದೋ ವರ್ಡ್ ನೆನಪಾಗತ್ತಿಲ್ಲ ಅಂತ ಯಾವಾಗ ಗೊತ್ತಾಗ್ತಿ ನಿಮ್ಗೆ? ಎಕ್ಸಾಮ್ಗಿಂತ ಮುಂಚೆ ಅನಿಸುತ್ತೆ. ಅದಕ್ಕೆ ನಾ ಹೇಳೋದು ಏನಂತಂದ್ರೆ, ನಮ್ಮ ಚಂಚಲ ಮನಸ್ಸು ಐತಿ, ಎಲ್ಲಾನು ಐತಿ. ಆದ್ರೆ ನಾವು ಈಗ ನಿಂತಿದ್ದು ಹೆಂಗಂದ್ರೆ ವಿವೇಕಾನಂದ್ರ ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದ, ವಿ ಆರ್ ದಿ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ ಅಂತೇಳಿ. ನಮ್ಮ ಡೆಸ್ಟಿನಿನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗೈತಿ ಈಗ. ಸೊ ಅಂತ ಸಮಯ ನಿಮ್ಗೆ ಐತಿ. SSLC ಬಿಟ್ಟು ಬೇರೆ ನಿಮ್ಗೆ ಯಾವಾಗೂ ಯಾರು ಹೇಳಂಗಿಲ್ಲ, ನಿಮ್ಗೆ ಗೊತ್ತಿರಲಿ. SSLCಗೆ ಜಾಸ್ತಿ ಹೇಳ್ತೀವಿ ನಾವು. ಯಾಕಂದ್ರೆ ಇರುವಂಥ ಸಮಾಜ, ನೋಡುವಂಥ ಸಮಾಜ ಹೆಂಗೆ ಮುಟ್ಟಿರ್ತಂದ್ರೆ, ನೀವೆಲ್ಲಿ ಹೋಗ್ರಿ SSLC ಪರ್ಸೆಂಟೇಜ್ ಕೇಳ್ತಾರೆ. ಆ SSLC ಪರ್ಸೆಂಟೇಜ್ ನಿಮಗೆ ನೌಕರಿ ಸಿಗಂಗಿಲ್ಲ. ಮತ್ತು ನನಗೂ SSLC ಪರ್ಸೆಂಟೇಜ್ ಏನು ತಹಸೀಲ್ದಾರ್ ಆಗಿಲ್ಲ. ಆದರೂ ಯಾಕೆ ಹೇಳ್ತಾರೆ ಅಂತಂದ್ರೆ, ಎಷ್ಟರ ಮಟ್ಟಿಗೆ ಇವ್ರ ಜೀವನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದೊಂದು ಮಾನದಂಡ ಗೊತ್ತಿರಲಿ, ಹೌದಾ? ಅದರ ಮಾನದಂಡ ಏನಿದೆ, ಮಾರ್ಕ್ಸ್ ಜಾಸ್ತಿ ತಗೋ ಅಂತ ಕೇಳ್ತಾ ಇಲ್ಲ ನಾನು, ಅದ್ರ ಜಾಸ್ತಿ ತಿಳ್ಕೊಂಡು ಕೇಳ್ತಾ ಇದ್ದೀನಿ, ಹೌದಾ? ಹಂಗಾಗಿ ಎಕ್ಸಾಮ್ ನಾವು 6 ದಿವಸ ಬರೀತೀರಿ, ಅದ್ರ 6 ದಿವಸನೂ ಹೆಂಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಮ್ ಹಾಲ್ದಾಗ ಹೋದ್ರೆ ತಿಳ್ಕೊಡ್ರಿ, ಕ್ವಶನ್ ಪೇಪರ್ ಫಸ್ಟ್ ಕೊಡ್ತಾರೆ ಈ ಸರಿ, ಹೌದಾ? ಕ್ವಶನ್ ಪೇಪರ್ ಕೊಡ್ತಾರೆ, 15 ನಿಮಿಷ ನೋಡ್ಬೇಕು, ನೀವೆಲ್ಲ ಓದ್ಬೇಕು, ಅದಕ್ಕೆ ಟೈಮ್ ಐತೆ. ಎಡಿಷನಲ್ ಇನ್ಫಾರ್ಮೇಶನ್ ಅರ್ಥ ಕೊಟ್ರೆ ಈ ಸರಿ ಏನಂದ್ರೆ 15 ನಿಮಿಷ ಕ್ವಶನ್ ಪೇಪರ್ ನೋಡ್ರಿ, ಲಾಸ್ಟ್ ಏನ್ ಮಾಡ್ತೀರಿ ಆನ್ಸರ್ ಶೀಟ್ ಕೊಡ್ತಾರೆ, ಸರಿಯಾಗಿ ನೋಡ್ಕೋಬೇಕು. ನೋಡಿದಾಗ ನೀವು ಏನ್ ಮಾಡ್ಬೇಕು ಹೇಳ್ರಿ, 1ನೇ ಕ್ವಶನ್ ನೋಡ್ತೀರಿ, ಯಾವ್ದೋ 30ನೇ ಕ್ವಶನ್ 25ನೇ ಕ್ವಶನ್ ಎರಡಕ್ಕೂ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ನೋಡಕ್ ಕಷ್ಟ ಕೊಟ್ರ ಆನ್ಸರ್ ರೆಡಿ ಮಾಡಕ್ ಕೊಟ್ಟಿಲ್ಲ. ನಾವೇನ್ ಮಾಡ್ತೀವಿ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಇದಕ್ಕೆ ಆನ್ಸರ್ ಏನು, ಇದಕ್ಕೆ ಆನ್ಸರ್ ಏನು, ಇದಕ್ಕೆ ಆನ್ಸರ್ ಏನು ಅಂತೇಳಿ ಏನ್ ಬಹಳ ಈಜಿ ಇರ್ತೈತಲ್ಲ ಅದನ್ನ ಮರ್ತು ಬಿಡ್ತೀವಿ. ಅನುಭವ ಆಗಿರ್ಬೇಕು ನಿಮ್ ಪ್ರಿಪರೇಟರಿ ಎಕ್ಸಾಮ್ದಾಗ, ಹೌದಿಲ್ಲ? ಆಗಿದ್ದಿಲ್ಲ. ದಯವಿಟ್ಟು ಏನ್ ಮಾಡ್ರಿ ಅಂದ್ರೆ ಕ್ವಶನ್ ಪೇಪರ್ ಚೆನ್ನಾಗಿ ನೋಡ್ಕೊಡ್ರಿ. ಯಾವಾಗ ಆನ್ಸರ್ ಶೀಟ್ ಕೊಡ್ತಾರಲ್ಲ, ನಂದು ಮುಂದೆ ಬರುವಂತ 3 ತಾಸು 15 ನಿಮಿಷನೋ 3.5 ತಾಸು ನನ್ನ ಜೀವನದಾಗ ಮತ್ತೊಂದ್ಸಲ ಮರುಕಳಿಸ್ಬಾರ್ದು, ಮತ್ತೊಂದ್ಸಲ ಬರಬಾರ್ದು. ಅಂತಂದ್ರೆ ಏನ್ ಮಾಡ್ಬೇಕು, ಅಷ್ಟು ಗಂಟೆ ಏನು ಮಾಡ್ಬೇಕು, ಏನ್ ತಪಸ್ ಮಾಡಿದ್ರಲ್ಲ ಧ್ಯಾನ ಮಾಡಿದಂಗೆ ಮಾಡ್ಬೇಕು. ನೆಕ್ಸ್ಟ್ ಬಂದಿದ್ದನ್ನ ಕ್ವಶನ್ ನೋಡ್ಕೊಡ್ರಿ, ಆನ್ಸರ್ ತಂತಾನೆ ಬರ್ತೈತಿ. ಯಾವ್ದು ಬರಂಗಿಲ್ಲ ಬಿಡ್ರಿ ಅಷ್ಟೇ. ಆ ಟೈಮ್ದಾಗ ನೀವೇನು ಓದಿರಲ್ಲ ಖಂಡಿತ ನೆನಪಾಗ್ತೈತಿ, ಏನ್ ಟೀಚರ್ಸ್ ಹೇಳಲ್ಲ ನೆನಪಾಗೇ ಆಗ್ತೈತಿ. ಇದು ಹೆಂಗೆ ಅಂತಂದ್ರೆ ನನ್ನ ಅನುಭವನ ಹೌದು, ಇಲ್ಲಿ ಯಾರು ಇರ್ತಾರಲ್ಲ ಎಲ್ಲರದು ಅನುಭವ ಅದೇ ಇರ್ತೈತಿ. ನಾವು ಯಾವಾಗ ಜಾಸ್ತಿ ಎದಿರ್ತೀವಲ್ಲ ಅವಾಗ ಏನು ನೆನಪಾಗಂಗಿಲ್ಲ. ಅರ್ಥ ಆಯ್ತಲ್ಲ? ದಯವಿಟ್ಟು ಯಾವ ಸಬ್ಜೆಕ್ಟ್ ಓದ್ತಿರ್ತೀರಿ ಆ ಸಬ್ಜೆಕ್ಟ್ ಮೇಲೆನೆ ಫೋಕಸ್ ಇರಲಿ.
ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬರೀತಿರ್ತೀರ ಅದ್ರ ಮೇಲೆ ಫೋಕಸ್ ಇರಲಿ. ಯಾವ ಸಬ್ಜೆಕ್ಟಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಬರೀತಿರ್ತಿರಲ್ಲ ಅದ್ರ ಮೇಲೆ ಅಷ್ಟೇ ಫೋಕಸ್ ಇರಲಿ. ಅರ್ಥ ಆಯ್ತಾ? ನನಗೆ ಎಲ್ಲರೂ ಪಾಸ್ ಆಗಿರೋದು ಗೊತ್ತೈತಿ, ಫಸ್ಟ್ ಕ್ಲಾಸ್ನೂ ಆಗ್ಬೋದು, ಡಿಸ್ಟಿಂಕ್ಷನ್ ಮಾಡ್ಬೋದು, ಅವರು ರಾಜ್ಯಕ್ಕೂ ಪ್ರಥಮ ಬರ್ಬೋದು. ಅದು ನನಗೇನು ಬೇಕಾಗೈತಿ, ಹೆಚ್ಚಿಗೆ ಅರ್ಥ ಮಾಡ್ಕೊಂಡು ನಾ ಯಾಕೆ ಬರೆಯೋದನ್ನ ಅರ್ಥ ಮಾಡ್ಕೋಬೇಕು, ಹೇಳ್ಬೋದು. ಅವಾಗ ಬರೀದು ಎಕ್ಸಾಮ್ ಐತಲ್ಲ, ನಾವು ಹೇಳ್ತೀವಲ್ಲ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳ್ತೀವಿ ಎಕ್ಸಾಮ್ ಅನ್ನು. ಹೌದು, ನಾವು ಬಹಳ ಆಚರಣೆ ಮಾಡಿದಂಗೆ ಮಾಡ್ಬೇಕು, ಸಂಭ್ರಮಾಚರಣೆ ಆಗ್ಬೇಕು. ಬರುವಂಥ ಯುಗಾದಿ ಐತಿ, ನಡುವಂಥ ಯುಗಾದಿ ಪ್ರತಿ ಸರಿ ಹಂಗೆ ಇದು. ಒಂದ್ಸಲ ಹೋಳಿ ನೀವು ಬರ್ತೈತಿ, ಒಂದ್ಸಲ ಯುಗಾದಿ ಬರ್ತೈತಿ. ಅವಾಗ ನಾವೇನು ಮಾಡ್ತೀವಿ, SSLC ಎಕ್ಸಾಮ್, ನಾವು SSLC ಎಕ್ಸಾಮ್ ಇದ್ದಾಗ ಯುಗಾದಿ ಬರ್ತೀವಿ. ಹೌದಾ? ಸೊ ಪ್ರತಿ ವರ್ಷ ಬರ್ತಾವೆ, ಯುಗಾದಿ ಬರ್ತಾವೆ, ಹೋಳಿ ಹಬ್ಬ ಬರ್ತೈತಿ. ಆದ್ರೆ SSLC ಎಲ್ಲಿ ಇರುವಂತ ಯುಗಾದಿ ಹೋಳಿ ಹಬ್ಬ ಐತಲ್ಲ, ಅದು ಆಚರಣೆ ಮಾಡೋದು ಹೆಂಗೆ ಅಂತಂದ್ರೆ ನಮ್ಮ ಎಕ್ಸಾಮ್ನಲ್ಲಿ ಒಳ್ಳೆ ರೀತಿಯಿಂದ ಬರೆಯುವುದರ ಮೂಲಕ ಆಚರಣೆ ಮಾಡಬೇಕು. ನಮ್ಮ ಮೈಂಡನ್ನು ಇನ್ನೊಂದು ಸ್ವಲ್ಪ ಮೆಚುರಿಟಿ ಇಟ್ಕೊಂಡು ಬರೆಯುವಂಥ ಯೋಚನೆ ಮಾಡಬೇಕು. ಓಕೆ, ಸೊ ಅವಾಗ ಮಾತ್ರ ಆಗ್ತೈತಿ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ ಏಪ್ರಿಲ್ 2ನೇ ತಾರೀಕುವರೆಗೂ ನೀವೇನೇ ಇದ್ದಿರಲ್ಲ, ಇವ್ರೇನು ಕಟ್ಟಿ ಹಾಕಿ ಹೊಡಿತಾರೋ ಗೊತ್ತಿಲ್ಲ, ಅದರ ನಿಮ್ಮ ಮೈಂಡನ್ನು ನೀವೇ ಕಟ್ಟಿ ಹಾಕೋಬೋದು. ಗೊತ್ತಾಯ್ತಲ್ಲ? ಓಕೆ, ನನಗೆ ರಿಸಲ್ಟ್ ಏನೈತಲ್ಲ ಇದೇನು ಗೊತ್ತಿರಲ್ಲ, ನೀವೆಲ್ಲ 100% ಮಾಡ್ತೀರಿ. 100% ಮಾಡ್ತೀರಿ. ಯಾವಾಗ ಬರ್ತದೆ ಗೊತ್ತೈತಿ? ಇದು ಮೊದಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಐತಿರಲಿಲ್ಲ, ಮತ್ತು ನಿಮ್ಗೆಲ್ಲರಿಗೂ ನಿಮ್ಮ ಮೇಲೆ ಐತಿ. 2ನೇ ನಂಬಿಕೆ ಏನಂತಂದ್ರೆ ನಿಮಗೇನು ಕಲಿಸಿದಾರಲ್ಲ ಶಿಕ್ಷಕರು, ಅವ್ರ ಮೇಲೆ ನಂಬಿಕೆ ಇರಬೇಕು, ಅದು ಐತಾ. 3ನೇದು ಏನಂತಂದ್ರೆ ನಾ ಏನು ಬರೆಯಕ್ಕೆ ಹೊಂಟಿದ್ದೀನಲ್ಲ, ಪ್ರತಿಯೊಂದರಲ್ಲಿನೂ ನಮ್ಗೇನು ಕ್ವಶನ್ ಬರ್ತೈತಿ ಅದಕ್ಕೆ ಆನ್ಸರ್ ಬರೀತಿರ್ತೀನಿ ಅನ್ನುವಂಥ ನಂಬಿಕೆ ಬೇಕು. ಮತ್ತೆ ಬರೀ ನಂಬಿಕೆ ಅಂದ್ರೆ ಅಷ್ಟಲ್ಲ. ಓಕೆ, ಇನ್ನೊಂದು ಬೆಸ್ಟ್ ಯಾವ್ದಂತಂದ್ರೆ ತಂದೆ ತಾಯಿಗಳು ಭಾಳ ಆಸೆ ಇಟ್ಟಿರ್ತಾರೆ ನಾವು. ಹೌದು, ನನ್ನ ಮಗನೋ ಮಗಳು ಇಷ್ಟು ಪರ್ಸೆಂಟೇಜ್ ಮಾಡ್ತಾರೆ SSLCಗೆ, ನಾವು ಒಳ್ಳೆ ಕಾಲೇಜ್ಗೆ ಸೇರಿಸ್ಬೇಕು, ಸೈನ್ಸ್ ಮಾಡಿಸ್ಬೇಕು ಅಥವಾ ಆರ್ಟ್ಸ್ ಮಾಡಿಸ್ಬೇಕು, CA ಮಾಡಿಸಲ್ಲ, ಕಾಮರ್ಸ್ ಮಾಡಿಸ್ಬೇಕು, ಭಾಳ ಒಳ್ಳೆ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ನೀವು PUC ಬರೋದು ಯಾರು ಆಸೆ ಇಟ್ಕೋಂಗಿಲ್ಲ, ಗೊತ್ತಿರಲಿ ನಿಮಗೆ. SSLC ಇದ್ದಾಗ ನಮ್ಮ ಮಕ್ಕಳಿಗೆ ಆಗ್ಬೇಕಂತ ಆಸೆ ಪಡ್ತೀವಿ. ಅದಕ್ಕೆ SSLC ಅಷ್ಟು ಇಂಪಾರ್ಟೆಂಟ್. SSLC ಇದ್ದಾಗ ಹೇಳ್ತಾರೆ ನನ್ನ ಮಗ ಡಾಕ್ಟರ್ ಆಗ್ಬೇಕಂತ ಹೇಳ್ತಾರೆ ಒಂದ್ಸರಿ. ಎಲ್ಲರಿಗೂ ಹೇಳ್ತಿರ್ತಾರೆ ಎಲ್ಲ, ಯಾಕಂದ್ರೆ ನೀವೆಲ್ಲ ಬಂದವರೆಲ್ಲ ಹಳ್ಳಿ ಜನ ಮಕ್ಕಳು, ನನಗೆ ಗೊತ್ತಿದೆ. ಮತ್ತು ಯಾರು ಏನೋ ಭಾಳಷ್ಟು ದೊಡ್ಡ ಶ್ರೀಮಂತರಲ್ಲ, ಅಜ್ಜರ ಆಶೀರ್ವಾದ, ಒಳ್ಳೆಯ ಒಂದು ಸ್ಕೂಲಲ್ಲಿ ಇದ್ದೀರಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಎನ್ವೈರ್ಮೆಂಟ್ ಐತಿ. ಹೌದಿಲ್ಲ? ಅದನ್ನೆಲ್ಲನೂ ನೀವು ಯುಟಿಲೈಸ್ ಮಾಡ್ಕೋಬೇಕಲ್ಲ. ಈಗ ಇಷ್ಟು ವರ್ಷ ಕಲ್ತಿದ್ದು, ಇಷ್ಟು ವರ್ಷ ಏನು ಮಾಡಿದಾರೆ ನಮಗೆ. ನಾನು ಹೇಳೋದು ಏನಂತಂದ್ರೆ ಇಲ್ಲಿವರೆಗೂ ನಾನು ಬೆಳೆದು ಬಂದೀನಿ, 15 ವರ್ಷನೋ 16 ವರ್ಷ ಬೆಳೆದು ಬಂದಿನಲ್ಲ. ನಾನು ಬೆಳೀತಾ ನನ್ನ ಜೊತೆಗೆ ಯಾರೋ ವೆಲ್ ವಿಶಸ್ ಅಂತ ಕರಿತೀವಲ್ಲ, ಅವ್ರಿಗೆ ಏನೋ ಒಂದು ಕೊಡುಗೆ ಕೊಡ್ಬೇಕಾಗಿತ್ತು ನಾ ಇವತ್ತು. ಅದು ಹೆಂಗೆ ಕೊಡ್ಬೇಕಂದ್ರೆ ನೀವು ಹೇಳಿದ್ರಲ್ಲ ಇಂಪಾರ್ಟೆಂಟ್ ರಿಸಲ್ಟ್. ಆ ರಿಸಲ್ಟ್ ಮೂಲಕ ನೀವು ಕೊಡುಗೆ ಕೊಡ್ಬೇಕು. ಆ ಕೊಡುಗೆ ಸರಿಯಾಗಿ ಕೊಟ್ಟಿದ್ದೇ ಆದ್ರೆ ನಿಮ್ಮ ಜೀವನದಾಗ ನೀವೇನು ಅನ್ಕೊಂಡಿರಲ್ಲ. ಒಂದೊಂದ್ಸಲ ಹೇಳಂಗಿಲ್ಲ, ಯಾರು ಹೇಳ್ತಾರೆ. ಒಂದೊಂದ್ಸರಿ ಒಬ್ರು ಹೇಳ್ತಾರೆ ನಾನು ಟೀಚರ್ ಆಗ್ತೀನಿ, ಏನೋ ಆಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಒಬ್ರು ಹೇಳಂಗಿಲ್ಲ, ಮೈಂಡ್ನಾಗ ಇಟ್ಕೊಂತಾರೆ. ನೀವೇನು ಅನ್ಕೊಂಡಿರಲ್ಲ ಅದು ಆಗ್ಲಿಕ್ಕೆ ಒಳ್ಳೆ ಅವಕಾಶ ಇರ್ತೈತಿ. ಈಗಿಂದನೇ ಚಾಲೂ ಮಾಡ್ಬೇಕು ನೀವು ಕೊಡುಗೆ ಕೊಡಕ್ಕೆ, ಅವಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಸಿಗ್ತೈತಿ. ಹಾಗಾಗಿ ಎಕ್ಸಾಮ್ ಐತಿ, ಆದ್ರೆ ನನಗದು ಜೀವನದ ಒಂದು ಏನೈತಿ ದೊಡ್ಡ ಪ್ರಶ್ನೆ ಆಗೈತಿ. ಅದು ಆ ಪ್ರಶ್ನೆನ ಉತ್ತರ ಮಾಡಲಿಕ್ಕೆ ನನಗೇನಾಯ್ತು, ಉತ್ತರಿಸ್ಲಿಕ್ಕೆ ನನ್ನ ಹತ್ರ ದೊಡ್ಡ ಮೈಂಡ್ ಐತಿ. ಹೌದು, ಆಲೋಚನಾ ಶಕ್ತಿ ಐತಿ, ವಿಚಾರಧಾರೆಗಳು ನನ್ನ ಹತ್ರ. ಏನೇನು ವಿಚಾರಧಾರೆಗಳಪ್ಪ, ಇಲ್ಲಿಯವ್ರಿಗೆ ಏನು ಕಲಿತು ಬಂದೀನಿ, ಇಲ್ಲಿಯವ್ರಿಗೆ ನಮ್ಮ ಟೀಚರ್ಸ್ ಏನು ಹೇಳಿದಾರ, ನಮ್ಮ ಪೇರೆಂಟ್ಸ್ ಏನು ಹೇಳಿದಾರ, ಇವತ್ತಿನವರೆಗೂ ನನ್ನ ಹತ್ರ ಎಲ್ಲ ಐತಿ. ನಾವು ಹೋಗಿ ಏನು ಮಾಡ್ತೈತಿ, ಜಸ್ಟ್ ಎಕ್ಸಾಮಲ್ಲಿ ಕೂತಾಗ ಆ ಎಕ್ಸಾಮ್ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ಆ ಎಕ್ಸಾಮ್ ಅಲ್ಲಿ ಕೂತಾಗ ಆ ಎಕ್ಸಾಮ್ ಯಾವ್ದಿದೆ ಸಬ್ಜೆಕ್ಟು ಅದ್ರ ಬಗ್ಗೆ ಅಷ್ಟೇ, ಆ ಪ್ರಶ್ನೆಗಳ ಬಗ್ಗೆ ಅಷ್ಟೇ. ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಂಗಿಲ್ಲ ಮೈಂಡ್. ನಿಮ್ಗೆ ಗೊತ್ತಿರಲಿ, ನಾವು ಮೆಂಟ್ರಿಂಗ್ ಮಾಡ್ಬೇಕಂದ್ರೆ IAS IPS ಹುಡುಗರಿಗೆ ಮೆಂಟ್ರಿಂಗ್ ಅಂದರೆ ಅವ್ರಿಗೆ ಕೋಚಿಂಗ್ ಕೊಡ್ಬೇಕಂದ್ರೆ ಹೇಳ್ತಾ ಇರ್ತೀವಿ. ನೀವು ಸ್ಟಾರ್ಟಿಂಗ್ ಕ್ವಶನ್ ಪೇಪರ್ ಬಂದ ತಕ್ಷಣ ಎಲ್ಲೆಲ್ಲೋ ಮೈಂಡ್ ಹೋಗ್ತಿತ್ತು. ಹೌದಲ್ಲ, ವೆರೈಟಿ ಕ್ವಶನ್ಸ್ ಬರ್ತಾವೆ. ನಿಮಗೆ ಆ ಸಬ್ಜೆಕ್ಟ್ ಅಷ್ಟೇ ಬರ್ತಾವೆ. ನಾವೇನು ಹೇಳ್ತೀವಿ ಅಂತಂದ್ರೆ ಕುದುರೆಗೆ ಗೊತ್ತಲ್ಲ, ಕುದುರೆಗೆ ಸ್ಟೇಟ್ ಕಟ್ಟಿರ್ತಾರೆ ಅಂತ ಹಿಂಗೆ ಹೋಗ್ಬೇಕಂತೇಳಿ ನಾವು ಅದಕ್ಕೆ ಒಂದು ಐಡಿಯಾ ಹೇಳ್ಕೊಟ್ಟಿದ್ದೀವಿ. ನಿಮ್ಗೆ ಅದು ಚೋಕ್ ಅನ್ನಿಸ್ಬೋದು. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಆ ಕಡೆ ನೋಡ್ತಿರ್ತಾರೆ. ಹೌದಲ್ಲ, ಹೆದರಿಕೆ ಬರ್ತಿರ್ತಿತ್ತು. ಅವಾಗ ನಾವು ಕಣ್ಣು ಮುಚ್ಚಿ ಏನು ಮಾಡ್ತೀವಿ ಅಂದ್ರೆ ಹಿಂಗೆ ಜಸ್ಟ್ ಹಿಂಗೆ ಮಾಡಿ ಹಿಂಗೆ ಮಾಡೋದು, ಇಲ್ಲೇ ನೋಡ್ಬೇಕು. ಅದನ್ನು ಪ್ರಾಕ್ಟೀಸ್ ಎಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದ್ವಿ ಅಂತಂದ್ರೆ ನೀವು ಮುಂದೆ ಏನಿರ್ತೈತಲ್ಲ ಅದಷ್ಟೇ ಕಾನೂನು ಮಾಡಿಬಿಟ್ಟಿದ್ವಿ ನಾವು. ಇಲ್ಲೇನು ಕಟ್ತಿದ್ದಿಲ್ಲ, ಮತ್ತು ಅವ್ರಿಗೆ ನಾವು ಏನು ಕಟ್ತಿದ್ದಿಲ್ಲ. ಆದರೆ ಕಿವಿ ಮುಚ್ಕೊಡ್ರಿ, ಏನು ಕೇಳಿಸಂಗಿಲ್ಲ. ಹೌದಾ, ಏನು ಕೆಲಸ ಇಲ್ಲ, ಕಣ್ಣು ಮುಚ್ಕೊಡ್ರಿ, ಹಿಂಗೆ ಮಾಡಿ ಜಸ್ಟ್ ಫೋಕಸ್ ಮಾಡಿದ್ರೆ ತಗೊಳ್ರಿ, ಅದಷ್ಟೇ ಕಾಣಿಸ್ತೈತಿ. ಇದು ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ. ನಿಮ್ಮ ಜೀವನದಾಗ ಭಾಳ ಹೆಲ್ಪ್ ಆಗ್ತೈತಿ. ನಾ ಹೇಳ್ತಾ ಇರೋದು ಭಾಳ ಸಿಂಪಲ್, ಸಿಲ್ಲಿ ಅನಿಸ್ತೈತಿ, ಜೋಕು ಅನಿಸ್ತೈತಿ. ಸರ್ ಏನೋ ಬೇರೆ ಹೇಳತ್ತಾರೆ ಅಂತೇಳಿ, ಬಟ್ ನಾನು
ಅನುಭವಿಸಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಏನದಾರಲ್ಲ, ನಾನು ಏನು ಕ್ಲಾಸ್ ಮಾಡಿದ್ದೀನಿ ಇಲ್ಲಿವರೆಗೂ 14 ವರ್ಷ, ಎಲ್ಲರೂ ಅನುಭವಿಸ್ಯಾರ. ಗೊತ್ತಾಯ್ತಲ್ಲ? ಅದಕ್ಕೆ ಸರಿಯಾಗಿ ಹೋದ್ರಿ. ಯಾವುದೇ ಕಾರಣಕ್ಕೂ ಯಾವ ಸಬ್ಜೆಕ್ಟ್ ಬಗ್ಗೆನೂ ಹಿಂಜರಿತ ಬೇಡ. ಯಾವ್ದು ತಕ್ಕ ಸಬ್ಜೆಕ್ಟ್ ಇರಲಿ, ಹೌದಾ? ಒಬ್ರಿಗೆ ಮ್ಯಾಥ್ಸ್ ಭಾಳ ಟಫ್ ಆಗ್ತೈತಿ, ಹೌದಿಲ್ಲ? ಟ್ಯಾನ್ ಥೀಟಾ ಕಾಸ್ ಥೀಟಾ ಅನ್ಕೊಂತ ಎಲ್ಲಿದು ಬಂದಿದ್ದಪ್ಪ ಗೊತ್ತಿಲ್ಲ ಇಲ್ಲ ಅದನ್ನ ತಕ್ಕ, ಹೌದಲ್ಲ? ಒಬ್ರಿಗೆ ಏನಾಗ್ತೈತಿ ಇಂಗ್ಲೀಷ್ ಟಫ್ ಆಗ್ತೈತಿ, ಒಬ್ರಿಗೆ ಸೈನ್ಸ್ ಟಫ್ ಆಗ್ತೈತಿ. ಎಲ್ಲರಿಗೂ ಒಂದೊಂದು ಟಫ್ ಇರ್ತಾವ. ಜೀವನ ಒಬ್ರಿಗೆ ಟಫ್ ಆಗಿರ್ತೈತಲ್ಲ. ಅದಕ್ಕೆ ನಮ್ಗೆ ಏನ್ ಅನ್ಕೋಬೇಕಂದ್ರೆ ಯಾವ್ದು ಟಫ್ ಅನ್ನೋದೇ ಇಲ್ಲ ನಮ್ಮ ಜೀವನದಾಗ, ಏನು ಕಷ್ಟ ಅನ್ನೋದೇ ಇಲ್ಲ. ಕಷ್ಟಗಳಿದ್ದಾಗ ಹೆಚ್ಚಿಗೆ ಏನು ಕಷ್ಟಗಳು ಇರ್ತಾವ ಅವ್ರು ಮುಂದೆ ಬರ್ತಾರೆ. ಗೊತ್ತೈತಿ? ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ನಿಮ್ಗೆ ಲಾಸ್ಟ್ ಒಂದು ಎಕ್ಸಾಂಪಲ್ ನಾನು ಮಾತು ಮುಗಿಸ್ತೀನಿ. ಕಷ್ಟಗಳು ಅಂದ್ರೆ ನಮ್ಮ ಜೀವನದ ಹೆಂಗ ತಿಳ್ಕೊಬೇಕಂದ್ರೆ ಸೈನ್ಸ್ನಾಗ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ಘರ್ಷಣೆ ಆಗಲ್ಲ ಕೇಳಿರಲ್ಲ, ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳಿ. ಫ್ರಿಕ್ಷನಲ್ ಫೋರ್ಸ್ ಎಲ್ಲಿ ಜಾಸ್ತಿ ಇರ್ತೈತಲ್ಲ ಅಲ್ಲಿ ಫಾಸ್ಟ್ ಆಗಿ ಓಡ್ಬೋದಲ್ಲ, ಓಡ್ಬೋದೇನಿಲ್ಲ ಅಂತ. ಈಗ ಐಸ್ ಐತಿ, ಬರಫ್ ಐತಪ್ಪ, ಆ ಬರ್ಫ್ನಾಗ ಓಡಾಕಾಗ್ತೈತಿ ಫಾಸ್ಟ್ ಆಗಿ? ಆಗುದಿಲ್ಲ. ಅದೇ ಕಲ್ಲ ಮುಳ್ಳ ಇರಲಿ, ಓಡ್ತಿರಲಿಲ್ಲ. ಘರ್ಷಣೆ ಬಲ ಏನು ಜಾಸ್ತಿ ಆದಂಗೆ ಅದು ಕಲ್ಲು ಮುಳ್ಳು ಇದ್ದಲ್ಲಿ ಘರ್ಷಣೆ ಬಲ ಜಾಸ್ತಿ ಇದೆ. ಕಲ್ಲು ಮುಳ್ಳು ಅನ್ನೋದು ಕೆಟ್ಟದ್ದು, ಕಷ್ಟ ಅದು. ಆದರೆ ಘರ್ಷಣೆ ಬಲ ಜಾಸ್ತಿ ಇರೋದ್ರಿಂದ ಫಾಸ್ಟ್ ಆಗಿ ಹೋಗ್ತೀವಿ. ಬರಫ್ ನೋಡಕ್ ಭಾಳ ಚಂದ, ಹೌದು? ಅದ್ರ ಮೇಲೆ ಕಾಲಿಡಾಕು ಚಂದ ಅನಿಸ್ತೈತಿ, ಅದ್ರ ಓಡಾಕ್ ಆಗುದಿಲ್ಲಲ್ಲ. ಹಂಗೆ ನಮ್ಮ ಜೀವನದಾಗ ಏನೇನು ಕೊರತೆಗಳದಾವ, ಕಷ್ಟಗಳದಾವ, ಎಲ್ಲ ನಮ್ಗೆ ಏನಂತ ಘರ್ಷಣೆ ಬಲ ಇರ್ತವೆ. ಓಕೆ, ಆ ಘರ್ಷಣೆ ಬಲ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟು ಮುಂದೆ ಹೋಗ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಆ ಥರ ಸೆಟ್ ಆಗಿರ್ತೈತಿ. ನನಗೆ ಈ ಕೊರತೆ ಐತಿ, ನಾನು ಅದನ್ನ ಇಸ್ಕೋಬೇಕು. ಓಕೆ, ಅರ್ಥ ಆಗಿದ್ರೆ ನಾನು ಅದ್ರ ಸಲುವಾಗಿ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನನಗೆ ಕೊರತೆ ಇದೆ ನಿಂತಿರಬೇಡ. ಇನ್ನು ನಿಮ್ಮ ಹತ್ರ ಬಹಳಷ್ಟು ಟೈಮ್ ಐತಿ. ಮತ್ತು ಪ್ರತಿಯೊಂದು ಎಕ್ಸಾಮು ಕಂಟಿನ್ಯೂಸ್ ಇಲ್ಲ ನಮ್ಮಂಗ. ನಾವು ಒಂದ್ಸಲ ಸ್ಟಾರ್ಟ್ ಮಾಡೋದು 6 ನಿಮಿಷ ಮುಗಿದ್ಬಿಡ್ತೀವಿ ನಮ್ಗೆ. ನಿಮ್ಗೆ ಹೆಂಗೈತೆ ಅಂದ್ರೆ ನೀವು ಸೈನ್ಸ್ ಓದೋದು ನೋಡಿದ್ದೀವಿ. ಈಗ ಕನ್ನಡ ಓದೋದು, ಮತ್ತು ಸೈನ್ಸ್ ಓದೋದು, ನೆಕ್ಸ್ಟ್ ಇಂಗ್ಲೀಷ್ ಓದೋದು. ಓಕೆ, ಈಗಾಗಲೇ ನೀವು 4-5 ಸರಿ ಓದಿರ್ತೀರಿ, ಅಧ್ಯಯನ ಮಾಡಿ, ಓದೋದಕ್ಕಿಂತ ಜಾಸ್ತಿ ಅಧ್ಯಯನ ಮಾಡಿರಿ, ಸ್ಟಡಿ ಮಾಡಿರಿ, ನೀವು ರೀಡಿಂಗ್ ಇಲ್ಲ. ಓಕೆ, ಸೊ ಹಂಗೆ ಓದ್ರಿ. ಏನಂತಂದ್ರೆ ಹೊಸದಾಗಿ ಏನಾದರೂ ಬರ್ಲಿಕ್ಕೆ ಟ್ರೈ ಮಾಡ್ರಿ ಅಷ್ಟೇ. 1-2 ಸೆಂಟೆನ್ಸ್ ನಿಮ್ಮ ಒಂದು ಕ್ರಿಯೇಟಿವಿಟಿಯಲ್ಲಿ ಯೂಸ್ ಆಗುತ್ತೆ. ನಾ ಅಷ್ಟೇ ಹೇಳೋದು. ಓಕೆ, ಏನಾದರೂ ಒಂದು ಕೊಡುಗೆ ಕೊಡ್ತಿರಲ್ಲ, ಪಕ್ಕ ಕೊಡ್ತಿರಲ್ಲ, ಕೊಡ್ತಿರೋ ಹೆಸರೇನು? ರೆಡ್ ಮೊಹಮ್ಮದ್ ನವಾಜ್. ಕೂತ್ಕೋಬೇಕು. ಮೊಹಮ್ಮದ್ ರೋಷನ್ ಅಂತ ನಮ್ಮ DC ಸರ್ ಗೊತ್ತೈತಿ, ಕೇಳಿದಿರಿ ಎಲ್ಲರೂ? ಮೊಹಮ್ಮದ್ ರೋಷನ್ ಇಲ್ಲ, ಹಂಗೆಲ್ಲರೂ ಆಗ್ಬೇಕಂತ ನಾ ಬಯಸ್ತೀನಿ. ಆಗ್ತಿರ್ಲಿಲ್ಲ, ಮತ್ತೆ ಆದ್ಯತೆ ಇಲ್ಲ. ಬರೀ IAS ಆಫೀಸರ್ ಬಗ್ಗೆ ಹೇಳಾತೀನಿ, KS ಆಫೀಸರ್ ಬಗ್ಗೆ ಹೇಳಾತೀನಿ. ನಾ ಹೇಳ್ತೀನಿ, ಅದಕ್ಕೆ ಒಬ್ಬ ಪ್ಯೂನದಿಂದ ರಾಷ್ಟ್ರಪತಿ ಆಗುವಂತ ಎಲ್ಲಾ ಸಾಮರ್ಥ್ಯ ನಿಮ್ಮಲ್ಲಿ ಐತಿ. ನೀವು ಚೂಸ್ ಮಾಡ್ಕೋಬೇಕಷ್ಟೇ, ನೀವು ಆಯ್ಕೆ ಮಾಡ್ಕೋಬೇಕಾಗಿತ್ತು. ನನ್ನಲ್ಲಿ ಸಾಮರ್ಥ್ಯ ಇದೆ. ಆ ಪ್ಯೂನು ಆಗ್ಬೋದು, ಆ ರಾಷ್ಟ್ರಪತಿನೂ ಆಗ್ಬೋದು. ಆದ್ರೆ ನಿಮ್ಮ ನಡುವೆ ಬರುವಂತ ಯಾವ ತಕ್ಕ ಪೋಸ್ಟ್ಗೆ ನಾವು ಹೋಗ್ಬೋದು. ಒಬ್ಬ ರೈತನೂ ಆಗ್ಬೋದು, ನಾನು ಒಬ್ಬ ವಿಜ್ಞಾನಿನೂ ಆಗ್ಬೋದು, ಹೌದಾ? ಒಬ್ಬ ಒಳ್ಳೆ ಟೀಚರ್ ಆಗ್ಬೋದು. ಎಲ್ಲ ಇಲ್ಲ ಇದೆ, ನಾನು ಹೇಳಿದೆ, ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ನಮ್ಮ ಡೆಸ್ಟಿನಿ ನಾವೇ ಕ್ರಿಯೇಟ್ ಹೋಗ್ತಿದ್ದೀವಿ. ನಿರ್ದಿಷ್ಟತೆ ಅಂತ ಏನಿಲ್ಲ, ಖಚಿತತೆನೂ ಇಲ್ಲ, ಆದ್ರೆ ನಾವು ಅದನ್ನ ಮಾಡ್ಕೋಬೇಕಾಗಿದೆ ಅಷ್ಟೇ. ಓಕೆ, PUCಗೆ ನೀವೆಲ್ಲರೂ ಬೇಕಾದ್ರೆ ನೋಡ್ತೀನಿ, ನಾನು ಅನ್ಕೋಬೇಕು. ನೀವು ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಹೇಳ್ತಾ ಇದ್ದೆ ನಾನು. ನೀವೇನು ತಿಳ್ಕೊಂಡಿದ್ರಲ್ಲ ಅದನ್ನು ರೀಪ್ರೊಡ್ಯೂಸ್ ಮಾಡೋದು ಇಂಪಾರ್ಟೆಂಟ್. ಮೆಮೊರಿ ಇಂಪಾರ್ಟೆಂಟ್ ಅಲ್ಲ, ತಿಳ್ಕುವಂಥ ಶಕ್ತಿ ಐತಲ್ಲ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡುವಂಥ ಶಕ್ತಿನೂ ಬರ್ಬೇಕಲ್ಲ. ಅರ್ಥ ಆಗಿತ್ತಲ್ಲ? ಚೆನ್ನಾಗಿ ಓದ್ರಿ, ಇನ್ನೂ ಟೈಮ್ ಐತಿ, ಬೇಕಾದಷ್ಟು ಟೈಮ್ ಐತಿ. ಆದರೆ ಹೆದರಿಕೆಲ್ಲ ಓದ್ರಿ, ಹೆದರಿಕೆಲ್ಲ ಎಕ್ಸಾಮ್ ಬರೀ. ನಾವು IAS ಇಂಟ್ರಿಗೆ ಹೋಗ್ಬೇಕಾರ ಮಕ್ಕಳಿಗೆ ಏನು ಹೇಳ್ತೀವಿ ಅಂತ, ಆನೆ ಥರ ಒಳಗಡೆ ಹೋಗ್ಬೇಕಂತ. ಆನೆ ಎದಕ್ಕೆ ಅದರಂಗಿಲ್ಲ, ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ರು, ನಾನು ಪಾಡಿಗೆ ನಾನು ಹೋಗ್ತೈತಿ. ಅವ್ರು ಏನು ಕೇಳ್ತಾರೆ ಕ್ವಶನ್ಸ್ ಆನ್ಸರ್ ಮಾಡೋದು, ವಾಪಸ್ ಮಾಡೋದು. ಹಂಗೆ ನೀವು ಆನೆ ಥರ ಹೋಗ್ರಿ. ಕ್ವಶನ್ ಪೇಪರ್ ಏನು ಕೇಳ್ತಾರೆ ಅದ್ರ ತಕ್ಕಾಗ ನೀವು ಆನ್ಸರ್ ಬರೀರಿ. ಆರಾಮಾಗಿ ಕೂಲ್ ಆಗಿರ್ರಿ. ಯಾವ ಎಕ್ಸಾಮ್ ಮುಗಿದಿಲ್ಲ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು. ಆ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಕನ್ನಡ ಮುಗಿತಾ ಕನ್ನಡ ಅಷ್ಟೇ, ಅವತ್ತೇ ಲಾಸ್ಟ್ ಅದು. ನೆಕ್ಸ್ಟ್ ಬರ್ತೀರಾ ಕ್ಲಾಸಿಗೆ, ಇಲ್ಲೇ ಕ್ಲಾಸ್ ಹೇಳಕ್ಕಿರ್ತಾರ ಸೈನ್ಸ್, ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು. ಸೈನ್ಸ್ ಮುಗಿದಿದ್ದೆ ನೆಕ್ಸ್ಟ್ ಇಂಗ್ಲೀಷ್ ಇರ್ತದೆ, ಇಂಗ್ಲೀಷ್ ಬಗ್ಗೆ ಅಷ್ಟೇ. ಹಿಂಗಿರ್ಬೇಕು ನಿಮ್ಮ ಮೈಂಡ್. ಓಕೆ, ಚೆನ್ನಾಗಿ ಓದ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಒಬ್ಬೊಬ್ಬರ ಅವ್ರು ಯಾರ ಕಡೆ ಬರ್ತಾರ? ಸೌಕರ್ಯ ಕಡೆ. ಎಲ್ಲರೂ ಬಂದ್ಬಿಟ್ಟು ಹಂಚ್ಕೊಂಡು ಬೇಸರ ಮಾಡ್ಕೊಡಿ. ಖುಷಿಯಾಗಿ ಓದಿ, ಖುಷಿಯಾಗಿ ಓದಿರಿ. ನೀವು ಏನು ಮಾಡ್ತಿದ್ದಲ್ಲಿ ಓದೋದ್ರಲ್ಲಿ ನೀವು ಮಾಡೋ ಕೆಲಸ ನೀವು ಇಂಟ್ರೆಸ್ಟ್ ತಗೊಳ್ಳಿ. ನೀವು ಓದ್ ಕೆಲಸ ಇರ್ಬೋದು, ಇಂಟ್ರೆಸ್ಟ್ ತಗೊಳ್ಳಿ. ನನ್ನ ಬಗ್ಗೆ ಕೆಲಸ ಗೊತ್ತಿರ್ಬೋದು. ನಾ ಹೇಳಿದ ಕೆಲಸ ಬಿಡೋದಿಲ್ಲ. ಹಾಗೆ ನೀವು ಓದೋ ಕೆಲಸ ಇರ್ತದೆ, ಆ ಕೆಲಸ
ಮುಂದೆಲ್ಲ ಒಳ್ಳೆಯದು. ಅದೇ ರೀತಿ ನಮ್ಮ ಆತ್ಮೀಯರು ನಮ್ಮ ಘಟಪ್ರಭಾದ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಜಯಸಿಂಗ್ ಶೆಟ್ಟರ್ ಅವರಿಗೆ, ಅದೇ ರೀತಿ ನಮ್ಮ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಕುಲಕರ್ಣಿ ಸರ್ ಅವರಿಗೆ, ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣ ನಾಗಣ್ಣವರ ಅವರಿಗೆ, ಅದರ ಜೊತೆಗೆ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪಾಟೀಲ್ ಮಹೇಶ್ ಪಾಟೀಲ್ ಅವರಿಗೆ, ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರೇಮಠ ಸರ್ ಅವರಿಗೆ, ಅದೇ ರೀತಿ ಗ್ರಾಮದ ಆಡಳಿತಾಧಿಕಾರಿಗಳಿರ್ತಕ್ಕಂಥ ನಮ್ಮ ಹಂಚನಾಳ್ ಸರ್ ಅವರಿಗೆ, ಅದರ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ ಗಾಣಿಗರವರಿಗೆ, ಅದೇ ರೀತಿ ಎಲ್ಲ ಬಂದಿರತಕ್ಕಂಥ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ, ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.